ನೂತನ ಸಂಸದರಾಗಿ ಆಯ್ಕೆಯಾದಂತಹ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಗೆಲುವು ಎಷ್ಟರ ಮಟ್ಟಿಗೆ ಅವರಿಗೆ ಖುಷಿ ತಂದಿದೆ, ಜೊತೆಗೆ ಭಾಳ ಸವಾಲಿನ ಮಧ್ಯೆನೂ ಕೂಡ ಅವರು ಗೆದ್ದಿದ್ದು ಭಾಳ ವಿಶೇಷ. ಬನ್ನಿ ಮಾತಾಡ್ತಾ ಹೋಗೋಣ ಅವ್ರನ್ನ. ಸರ್ ನಮಸ್ತೆ. ಸಾಕಷ್ಟು ಸವಾಲುಗಳಿದ್ವು, ಹೊಸ ಕ್ಷೇತ್ರ ತಮಗೆ, ಅಂಥ ಸಂದರ್ಭದಲ್ಲಿ ಕೂಡ ನಾವು ಯಶಸ್ವಿಯಾಗಿ ಗೆದ್ದಿದ್ದೀರಿ. ಏನು ಹೇಳ್ತೀವಿ ಸರ್ ಈ ಸಂದರ್ಭದಲ್ಲಿ? ಸವಾಲುಗಳಂದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಕಾರಜೋಳ ಅವರು ಹೊರಗಿನವರು ಗೋಬ್ಯಾಕ್ ಅಂಥೇಳಿ ಸಮಸ್ಯೆಯನ್ನು ಮಾಡಿದರು. ಆದರೆ ಜನ ಕಾರಜೋಳ ಅವರೇ ಈ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು, ನಾವು ನರೇಂದ್ರ ಮೋದಿಜಿಯವ್ರಿಗೆ ಈ ಬಾರಿ ವೋಟ್ ಹಾಕಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಒಳಗೆ ಜನ ಇದ್ದರು. ಹೀಗಾಗಿ ನನಗೆ ಇಡೀ ತಾಲೂಕಿನ ಜನ ಬೆಂಬಲ ಮಾಡಿದರು. ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ಮತದಾರರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಸಾಕಷ್ಟು ಹಿಂದುಳಿದಿರುವಂತಹ ಕ್ಷೇತ್ರಗಳಿದ್ದಾವೆ, ವಿಧಾನಸಭಾ ಕ್ಷೇತ್ರಗಳು. ಈ ಕ್ಷೇತ್ರಗಳಿಗೆ ಈಗ ಎಲ್ಲೋ ಒಂದು ಕಡೆ ಶಾಶ್ವತ ನೀರಾವರಿಯ ಒಂದು ಎದುರು ನೋಡ್ತಾ ಇದ್ದಾರೆ. ತಾವು ಕೂಡ ನೀರಾವರಿಯ ವಿಚಾರದಲ್ಲಿ ಸಾಕಷ್ಟು ಪರಿಣಿತರಿದ್ದೀರಿ, ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀರಿ. ಸೊ ಈಗ ಮುಂದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಮುಂದಿನ ದೂರದೃಷ್ಟಿ ಏನಿದೆ, ಯಾವೊಂದು ಯೋಜನೆಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊತ್ತಿದ್ದೀರಿ? ಸುರೇಶ್ ಅವರ, ತಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥವ್ರು ಮತ್ತು ನನ್ನ ಮತದಾರರು ಹೌದು. ನನಗೆ ಮತ ಹಾಕಿದರಂತ ವಿಶ್ವಾಸ ಕೂಡ ನನಗಿದೆ. ನೀರಾವರಿ ಯೋಜನೆಗಳಾಗದ ಹೊರತು ನಮ್ಮ ಹಳ್ಳಿಗಳು ಉದ್ಧಾರ ಆಗೋದಿಲ್ಲ, ನಮ್ಮ ರೈತರ ಕಲ್ಯಾಣ ಆಗೋದಿಲ್ಲ. ಅದಕ್ಕಾಗಿ ನನ್ನ ಮೊದಲನೇ ಆದ್ಯತೆ ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ಯಾವುದೇ ಪರಿಸ್ಥಿತಿ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ಬಜೆಟ್ನಲ್ಲಿ ನಾನೇ ಪ್ರಯತ್ನ ಮಾಡಿ ಸೇರಿಸಿರ್ತಕ್ಕಂಥ 5,300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ರಸ್ತಾವನೆಗಳನ್ನ ಕಳಿಸ್ಬೇಕು. ಅದೆಲ್ಲವನ್ನು ಮಾಡಿ ನಾನು ಹಣ ಬಿಡಿಸಿ ಈ ಅವಧಿ ಒಳಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ. ಇದಿಷ್ಟು ಕೂಡ ನೂತನ ಸಂಸದಂತ ಗೋವಿಂದ ಕಾರಜೋಳ ಅವರ ಮಾತು. ಹಾಗೆ ನಾನು ಯಾವುದನ್ನು ಕೂಡ ಕೇಳಿ ಪಡೆದವರಲ್ಲ, ಹಾಗಾಗಿ ಕೇಂದ್ರದ ವರಿಷ್ಠರು ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧ ಅಂತಕ್ಕಂತಹ ವಿಶ್ವಾಸದ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.